ನಮಸ್ಕಾರ. ಮಂಕುತಿಮ್ಮನ ಕಗ್ಗದಲ್ಲಿ ಈ ದಿನ ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತಿರುವುದನು ಕೇಡುಗಳ ನಡುವೆ, ಇರುವ ಭಾಗ್ಯವ ನೆನೆದು ಬಾರನೆಂಬುದನ್ನು ಬಿಡು, ಹರುಷಕದೆ ದಾರಿಯೆಲೋ ಮಂಕುತಿಮ್ಮ. ನಮ್ಮ ಸಹಜ ಸ್ಥಿತಿಯೇ ಉಲ್ಲಾಸ ಮತ್ತು ಸಂತೋಷ. ಆದರೆ ನಮ್ಮಲ್ಲಿರುವ ಆ ಒಂದು ಮನಸ್ಸಿನಲ್ಲಿ ಅಹಂಕಾರ ಅದೇನು ಮಾಡುತ್ತೆ ಅಂದರೆ ಈ ಸಹಜ ಸ್ಥಿತಿಯಿಂದ ನಮ್ಮನ್ನು ಸದಾ ದೂರ ಇಡುತ್ತೆ. ಅಹಂಕಾರ ಇದೇನಪ್ಪ ಹೀಗೆ ಹೇಳುವುದು, ನಮ್ಮ ಜೀವನ ಅಂದರೆ ದುಃಖ ಅಲ್ವಾ ಅಂತ ಅಂದ್ಕೊಳ್ತೀವಿ ಅಲ್ವಾ. ಬುದ್ಧನು ಸಹ ಜೀವನ ಎಂದರೆ ನರಳಾಟ, ಸಫರಿಂಗ್ ಎಂದು ಹೇಳಿರುವಾಗ ಇದೇನು ವ್ಯತಿರಿಕ್ತ ಹೇಳಿಕೆ ಹೇಳ್ತಾ ಇದ್ದೀವಿ ಅಂತ. ಸಹಜ ಸ್ಥಿತಿ ಏನು ಅಂತ ಮೊದಲು ಪರಾಮರ್ಶಿಸೋಣ. ನಾವು ಯಾವಾಗ ಕೃತಕತೆಯನ್ನು ಹೆಚ್ಚು ಹೊಂದಿರೋದಿಲ್ವೋ, ಕೃತಕ ಜೀವನವನ್ನು ಹೆಚ್ಚು ಹೊಂದಿರುವುದಿಲ್ವೋ ಅದೇ ಸಹಜ ಸ್ಥಿತಿ. ಕೃತಕತೆ ಯಾವಾಗ ಇರುವುದಿಲ್ಲ ನಮಗೆ, ನಾವು ಮಗು ಆಗಿದ್ದಾಗ ಕೃತಕವಾಗಿರೋದಿಲ್ಲ, ಸಹಜವಾಗಿರ್ತೀವಿ. ನಾವು ಮಗುವಾಗಿದ್ದಾಗ ಪ್ರತಿ ಕ್ಷಣವೂ ನಮಗೆ ಬೆರಗು, ಆಶ್ಚರ್ಯ, ಈ ಪ್ರಪಂಚ ಎಷ್ಟು ಅದ್ಭುತವಾಗಿದೆ ಅಂತ ಅನ್ನಿಸ್ತಿರುತ್ತೆ. ಜಗತ್ತು ಸುಂದರವಾಗಿದೆ ಅಂತ ಕಾಣ್ತಿರುತ್ತೆ. ಎಷ್ಟು ಬಣ್ಣ ಬಣ್ಣದ ಹೂಗಳಿವೆ, ಬಣ್ಣ ಬಣ್ಣದ ಪಕ್ಷಿಗಳಿದೆ, ಮತ್ತು ಎಷ್ಟು ಚಂದದ ಕೀಟಗಳಿವೆ, ಅದ್ಭುತವಾಗಿದೆ ಅಂತ ಅನಿಸ್ತಾ ಇರುತ್ತೆ. ಈ ಸೃಷ್ಟಿಯನ್ನು ವರ್ಣಿಸಲು ನಮಗೇನು ಪದಗಳೇ ಸಿಗ್ತಾರಲ್ಲ, ಅಷ್ಟು ಅದ್ಭುತ ಅಂತ ನಮ್ಮ ಮಗುವಿನಂಥ ಮನಸ್ಸು ಇದ್ದಾಗ ನಮಗೆ ಹೇಳ್ತಾ ಇರುತ್ತೆ, ಕಾಣ್ತಾ ಇರುತ್ತೆ ನಮಗೆ. ಅದು ಸಹಜ ಸ್ಥಿತಿ. ಯಾಕೆಂದರೆ ನಾವು ಮಗುವಿನಂಥ ಮನಸ್ಸು ಇಟ್ಟಾಗ ಮುಗ್ಧರಾಗಿರ್ತೇವೆ, ಅದ್ರ ಜೊತೆಗೆ ಖುಷಿ ಪಡುತ್ತಾ ಸವಿಯುತ್ತಾ ಇರ್ತೇವೆ. ಮಗುವಿನಂಥ ಮನಸ್ಸು ಇಟ್ಕೊಂಡಾಗ ಇಲ್ಲದರ ಬಗ್ಗೆ ಅಲ್ಲ ಇರುವುದನ್ನೇ ನೋಡಿ ಖುಷಿ ಪಡಬೇಕು. ಯಾವುದೋ ನಮ್ಮಲ್ಲಿಲ್ಲ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಇರುವುದರ ಬಗ್ಗೆ ಖುಷಿ ಪಡ್ತಾ ಇರಬೇಕು. ಆಗ ನಮಗೆ ಉಲ್ಲಾಸ ಮತ್ತು ಸಂತೋಷ ಆಟೋಮೆಟಿಕಲಾಗಿ ಬರ್ತಾ ಇರುತ್ತೆ. ರಮಣ ಮಹರ್ಷಿಗಳು ಹೇಳಿದಂತೆ ನಮ್ಮ ಮೂಲ ಸಹಜ ಸ್ಥಿತಿಯೇ ಸಂತೋಷ ಮತ್ತು ಪರಮಾನಂದ ಅಂತ. ಆದರೆ ಬೆಳೆಯುತ್ತಾ ಬೆಳೆಯುತ್ತಾ ಅಹಂಕಾರ ನಮ್ಮನ್ನು ಆಕ್ರಮಣ ಮಾಡುತ್ತಾ ಬರುತ್ತೆ. ನಾನು ನಾನು ಎಂಬುದು ದೊಡ್ಡ ಹೆಮ್ಮರವಾಗಿ ಜೀವನವನ್ನು ಆಕ್ರಮಿಸುತ್ತಾ ಹೋಗುತ್ತದೆ. ಆಸೆಗಳು ಹೆಚ್ಚಾಗುತ್ತೆ, ಇಲ್ಲದಿದ್ದರ ಬಗ್ಗೆ ಅಹಂಕಾರ ಹೆಚ್ಚಾಗುತ್ತಾ ಹೋಗುತ್ತೆ. ಅಲ್ಲಿಯೇ ಬುದ್ಧ ಹೇಳಿದ ಸತ್ಯ ಎದ್ದು ನಿಲ್ಲುವುದು ಭೂತದ ಹಾಗೆ. ಯಾವತ್ತೂ ಇಲ್ಲದಿದ್ದರ ಬಗ್ಗೆ ಅಹಂಕಾರ ಹೆಚ್ಚಾಗುತ್ತೋ, ಆಹಾಕಾರ ಇಲ್ಲದಿದ್ದರ ಬಗ್ಗೆ ಬೇಕು ಬೇಕು ಅನ್ನುವ ಆಹಾಕಾರ ಹೆಚ್ಚಾಗುತ್ತದೋ, ಆಗ ದುಃಖ ಆಟೋಮೆಟಿಕಲಿ ನಮ್ಮ ದುಃಖದ ಕ್ಷಣ ಶುರು ಆಗಿಬಿಡುತ್ತೆ. ಆಗ ನಮ್ಮ ಜೀವನ ದುಃಖ ಎಂದುಕೊಳ್ಳಲು ಶುರು ಮಾಡ್ತೀವಿ. ಅಯ್ಯೋ ಎಷ್ಟು ಕಷ್ಟ ಅಲ್ವಾ ನಮಗೆ ಅಂತ ಹೇಳ್ಕೊಳ್ಳಲು ನಾವು ಶುರು ಮಾಡ್ತೀವಿ. ಸಂತೋಷವಾಗಿ ಜೀವನವನ್ನು ನಡೆಸಬೇಕು ಎಂದು ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಇದ್ದೇ ಇರುತ್ತೆ. ಅದರಲ್ಲಿ ತಪ್ಪೇನಿಲ್ಲ. ನಿನ್ನ ಕೈಗೆ ಬರದಿರುವುದರ ಆಲೋಚನೆಯಲ್ಲಿ ಬಂದಿರುವುದನ್ನು ಮರೆಯಬೇಡ, ಕಳೆದುಕೊಳ್ಬೇಡ. ಕೇಡುಗಳು ನಮ್ಮನ್ನು ಕೇಳಿ ಕೇಳಿ ಬರುವುದಿಲ್ಲ. ಅವುಗಳು ಒಂದಲ್ಲ ಒಂದು ಸಮಯ ಎಲ್ಲರನ್ನೂ ಕಾಡುತ್ತೆ. ಆ ಕೇಡುಗಳ ಮಧ್ಯದಲ್ಲಿಯೂ ಕೆಲವು ನಮಗೆ ಒಳಿತು ಒಳಿತಾಗಿರೋದಿರುತ್ತವೆ. ಅದನ್ನು ನೆನೆಸ್ಕೊಂಡು ಖುಷಿ ಪಡಬೇಕು. ಅವುಗಳನ್ನು ಗುರುತಿಸಬೇಕು. ಖುಷಿ ಪಡುವಂತಹ ವಿಷಯಗಳನ್ನು, ನಿನಗೆ ಇರುವ ಭಾಗ್ಯವನ್ನು ನೆನಪಿಸಿಕೊಂಡು ಬರದಿರುವ ಕನ್ನಡಿ ಒಳಗಿನ ಗಂಟಿಗೆ ಆಸೆ ಪಡಬಾರ್ದು. ಇಂತಹ ಒಂದು ಸೂತ್ರಗಳನ್ನು ನಾವು ಪಾಲಿಸ್ಕೊಂಡು ಹೋದಾಗ ಸಂತೋಷವಾಗಿ ಹೇಗೆ ಬದುಕ್ಬೋದು ಅನ್ನೋದನ್ನು ತಿಳಿದುಕೊಳ್ಬೋದು ಅಂತ. ನಮ್ಮ ಮನಸ್ಸನ್ನು ಯಾವುದೇ ಕಲಬೆರಕೆ ಇಲ್ಲದೆ ಉಳಿಸಿಕೊಳ್ಳಲು ನಾವು ಎಲ್ಲಾದರೂ ಸಾಧ್ಯ ಆದರೆ ನಾವು ಆಗ ಪ್ರತಿ ಕ್ಷಣ ಹರುಷದಿಂದ ಇರ್ಬೋದು. ಮಗುವಿನಂತೆ ಬದುಕುವುದನ್ನು ಕಲಿಯಬೇಕಿದೆ. ಏನಿಲ್ಲವೋ ಅದರ ಬಗ್ಗೆನೇ ಚಿಂತೆ, ಏನಿದೆಯೋ ಅಷ್ಟೇ ಸಾಕು ಎನ್ನುವ ತೃಪ್ತಿ ನಮ್ಮಲ್ಲಿದ್ದಾಗ ಸಂತೋಷವಾಗಿ ಬದುಕ್ಬೋದು. ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ. ಕೇಡುಗಳು ಇದ್ದಾಗಲೂ ಅದ್ರ ಮಧ್ಯೆ ಒಳ್ಳೆಯದಿರುತ್ತಲ್ಲ, ಅದನ್ನೇ ಗುರುತಿಸ್ಕೊಂಡು ನೆನಪಿಸ್ಕೊಂಡು ಸಂತೋಷವಾಗಿರುವಂಥ. ದುಃಖ ದುಮ್ಮಾನ ಹೆಚ್ಚಾಗಿದೆ ಅನ್ನಿಸಿದಾಗ ನಮಗೆ ದಕ್ಕಿರುವ ಒಳ್ಳೆಯದನ್ನು ನೆನಪಿಸ್ಕೊಂಡು ಗುರುತಿಸ್ಕೊಳ್ಳುತ್ತಾ ಸಂತೋಷದಿಂದ ಇರಬೇಕು.
ರಿಚರ್ಡ್ ಗ್ರೆಗೋರಿ ಹೇಳಿದ ಪ್ರಕಾರ, ಅವರು ಮನಃಶಾಸ್ತ್ರಜ್ಞರು. ಅವರು ಹೇಳ್ತಾರೆ ಏನಂದರೆ, ನಾವು ಏನನ್ನು ಗುರುತಿಸಲು ಅಪೇಕ್ಷಿಸುತ್ತೇವೋ ಅದನ್ನೇ ಗುರುತಿಸಬಹುದು ಅಂತ. ಒಳ್ಳೆಯದನ್ನು ಬಯಸುವವರು ಇರ್ತಾರೆ, ಅದನ್ನು ನೆನಪಿಸ್ಕೊಳ್ಬೇಕು. ಒಳ್ಳೆಯದನ್ನು ಬಯಸಿದವರು, ನಮಗೆ ಯಾರು ಒಳ್ಳೆಯದನ್ನು ಬಯಸ್ತಾರೋ ಅವ್ರು ನೆನಪಿಸ್ಕೊಂಡು ನಾವು ಸಂತೋಷವಾಗಿರ್ಬೋದು. ಕೆಟ್ಟದನ್ನು ಬಯಸಿರ್ತಾರಲ್ಲ, ಕೆಟ್ಟದನ್ನು ಮಾಡಿರ್ತಾರಲ್ಲ, ಅವರನ್ನೇ ನೆನಪಿಸ್ಕೊಂಡು ದ್ವೇಷ, ಅಸೂಯೆ, ಇನ್ನು ಕತ್ತಿ ಮಸೀತ ನಮ್ಮ ಜೀವನ ಹಾಳು ಮಾಡ್ಕೊಳ್ಳೋದ್ರ ಬದಲು ಒಳ್ಳೆಯದನ್ನು ಮಾಡಿದವರು ಇರ್ತಾರಲ್ವ, ಅವರನ್ನು ನೆನೆಸ್ಕೊಂಡು ಅವರಾರು ಇದ್ದಾರಲ್ಲ ನಮ್ಮ ಜೊತೆ ಅಂತ ಸಂತೋಷವಾಗಿರಬೇಕು. ಒಳ್ಳೆಯ ಕೆಲಸವನ್ನು ನೆನಪಿಸ್ಕೊ, ಆಗ ಮಗುವಿನಂತೆ ಮನಸ್ಸು ನಿಂದಾಗತ್ತೆ. ನಮಗೆ ದಕ್ಕಿರುವ ಒಳ್ಳೆಯದನ್ನು ಗುರುತಿಸಿದಷ್ಟು ನಮಗೆ ಸಂತೋಷ, ಉಲ್ಲಾಸ ಹೆಚ್ಚಾಗತ್ತೆ. ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್, ಪಾಸಿಟಿವ್ ಮನಸ್ಸನ್ನು ಇಟ್ಕೊಂಡಿರಬೇಕು ಅಂತ. ಮಗುವಿನ ಹಾಗೆ ಸಹಜ ಸ್ಥಿತಿಗೆ ನಾವು ಹೋಗ್ತೇವೆ ಒಳ್ಳೆಯದನ್ನು ಗುರುತಿಸ್ತಾ, ಒಳ್ಳೆಯದನ್ನೇ ಯೋಚನೆ ಮಾಡ್ತಾ ಹೋದರೆ. ಇರುವ ಭಾಗ್ಯವನ್ನೆನೆದು ಬಾರನೆಂಬುದನ್ನು ಬಿಡು. ಮಳೆ ಬರುತ್ತಾ ಇದೆ ಈಗ ಎಂದು ಬೇಸರ ಪಟ್ಕೊಳ್ಬೇಡ, ಪ್ರಯೋಜನ ಇಲ್ಲ. ಎಷ್ಟೋ ದೇಶಗಳಲ್ಲಿ ಮಳೆಯೇ ಇಲ್ಲ, ಕುಡಿಯಲು ನೀರೂ ಇಲ್ಲ. ನಮಗೆ ಮಳೆಯಿಂದ ತಡೆದುಕೊಳ್ಳಲು ಒಂದು ಸೂರಾದರೂ ಇದೆಯಲ್ವಾ, ಮನೆಯಾದರೂ ಇದೆ ಅಲ್ವಾ, ಅದಕ್ಕೆ ಸಂತೋಷ ಪಡಬೇಕು. ಇತ್ತೀಚೆಗೆ ಅತಿ ಮಳೆಯಿಂದ ಗುಡ್ಡ ಕುಸಿದು ಮನೆಯಲ್ಲಿರೋ ಜನ ಎಲ್ಲರೂ ಹೋದರು. ಆದರೆ ನಮ್ಮ ಸ್ಥಿತಿ ಆ ಥರ ಆಗಿಲ್ವಲ್ಲ. ನಮಗೆ ನಾಳೆ ಏನಾದರೂ ಒಂದು ಮಾಡ್ತೀವಿ ಅನ್ನೋದಕ್ಕೆ ಒಂದು ಜೀವ ಇದೆ, ಜೊತೆಗೆ ಸೂರಿದೆ, ನಮಗೆ ನೆನೆಯೋ ಸಂಭವ ಇಲ್ಲ, ಬದುಕು ಇದೆ, ಏನೋ ಮಾಡ್ಬೋದು. ಅದಕ್ಕೆ ಪಾಸಿಟಿವ್ ಆಗಿರಬೇಕು, ಖುಷಿಯಾಗಿರಬೇಕು, ನಾನು ಇದ್ದೀನಿ ಅನ್ನೋದಕ್ಕೆ. ನಮಗೆ ಮಳೆಯಿಂದ ತಡೆದುಕೊಳ್ಳಲು ಒಂದು ಸೂರಾದರೂ ಇದೆ ಅನ್ನೋದನ್ನು ಸಂತೋಷದಿಂದ ಇರಬೇಕು. ಏನೂ ಸಿಕ್ಕಿಲ್ಲ, ಬಂದಿಲ್ಲ, ಅದಿಲ್ಲ, ಇದಿಲ್ಲ, ಅವನಲ್ಲಿ ಆ ಥರ ಕಾರಿದೆ, ಅವರು ಆ ಥರ ಮನೆ ಕಟ್ಟಿದ್ರು, ನನ್ನಲ್ಲಿ ಇದಿಲ್ಲ, ನನ್ನ ಮನೆ ಸಣ್ಣದು, ನನ್ನ ಕಾರು ಸಣ್ಣದು, ಅವರು ದೊಡ್ಡ ಕಾರು, ಹಾಗೇ ನಾವು ಒಬ್ಬರನ್ನೊಬ್ಬರನ್ನ ಹೋಲಿಕೆ ಮಾಡ್ಕೊಂಡು ಬದುಕ್ತಾ ಹೋದರೆ ಸಂತೋಷವಾಗಿ ಬದುಕೋಕ್ಕಾಗಲ್ಲ. ಏನಿದೆಯೋ ಅದರಲ್ಲಿ ತೃಪ್ತಿ ಪಟ್ಕೊಂಡು ಹೋದರೆ, ಅದರಲ್ಲೇ ಸಂತೋಷವನ್ನು ಬಿಟ್ಟರೆ, ಇರುವುದನ್ನು ನೆನೆದು ಖುಷಿಪಡು ಎಂದು DVಜಿಯವರು ಈ ಒಂದು 4 ಸಾಲುಗಳಲ್ಲಿ ಹೇಳಿದ್ದಾರೆ.